ಯಾವ ಥರ ಅರ್ನಿಂಗ್ಸ್ ಬರುತ್ತೆ ಅಂದರೆ ಯೂಟ್ಯೂಬಲ್ಲಿ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಒನ್ಸ್ ಮಾನಿಟೈಸ್ ಆದಮೇಲೆ ಯಾರು ತೋರಿಸ್ಕೊಳ್ಳ ಮತ್ತು ಅರ್ನಿಂಗ್ಸ್ ಬರೋಕ್ಕೆ ಏನು ಮಾಡ್ಬೇಕು ಯೂಟ್ಯೂಬ್ ಎಷ್ಟು ಇನ್ಕಮ್ ಬರುತ್ತೆ ಏನು ಪ್ರತಿಯೊಂದು ತೋರಿಸ್ತೀನಿ ನಿಮ್ಗೂ. ಹಾಯ್ 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 ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತ ಸೂಪರಾಗಿ ನೀವು ಸೂಪರಾಗಿ ಇರ ಅಂತ ಅಂದ್ಕೊತೀನಿ. ನಂಗೆ ಚೆನ್ನಾಗಿರಿ. ಮೈನಾಗಿ ಯಾರು ಹೊಸಬ್ರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 4K ರೀಚ್ ಆಗೋಣ. 3.2 ಚೇಂಜ್ ಸಮಥಿಂಗ್ ಇದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಬಂದ್ಬಿಟ್ಟು ಏನು ಮಾತಾಡಬೇಕಾಗಿದ್ದು ಅಂದರೆ ನನಗೆ ಅರ್ನಿಂಗ್ಸ್ ಬರ್ತಾ ಇದೆಯಾ ಇಲ್ವಾ, ಮತ್ತು ಅರ್ನಿಂಗ್ಸ್ ಬರೋಕ್ಕೆ ಏನು ಮಾಡ್ಬೇಕು ಯೂಟ್ಯೂಬ್ ಅದು ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ. ನಿಮಗೂ ಹೆಲ್ಪ್ ಆಗುತ್ತೆ ಅದು ಅಂದ್ಕೊತೀನಿ. ಮಾನಿಟೈಸೇಷನ್ ಮಾಡೋಕ್ಕೆ ಮಾನಿಟೈಸೇಷನ್ ಆಗೋಕ್ಕೆ ಚಾನಲ್ ಏನೇನು ಮಾಡಬೇಕು, ದಟ್ಸ್ ಹೌ. ನಿಮಗೂ ಡೌಟ್ ಇರುತ್ತಲ್ಲ, ಹೆಂಗೂರು ಡೈಲಿ ಬ್ಲಾಗ್ ಆಗ್ತಾವನೆ, ಸಕ್ಕತ್ತಾಗಿ ಕಾಸು ಮಾಡ್ತಾವನೆ ಅನಿಸುತ್ತೆ, ಅವೆಲ್ಲ ಡೌಟ್ಗಳು ಇರ್ತಾವಲ್ವ ನಿಮಗೂ. ಮೇನಾಗಿ ನಿಮ್ಗೆ ಹೇಳ್ಬೇಕಾಗಿದ್ದು ಮಾನಿಟೈಸೇಷನ್ ಹೆಂಗಾಗುತ್ತೆ ಯೂಟ್ಯೂಬಲ್ಲಿ ಅಂತ. ರೆವೆನ್ಯೂ ಬರುತ್ತೆ ಅಂತ ಕೇಳಿರ್ತೀರ. ಯೂಟ್ಯೂಬರ್ಸು ಸಕ್ಕತ್ತಾಗಿ ಇರ್ತಾರೆ, ಯೂಟ್ಯೂಬರ್ಸು ಕ್ರೇಜಿಯಾಗಿರ್ತಾರೆ, ಮಸ್ತಾಗಿ ಶೋಕಿ ಮಾಡ್ಕೊಂಡೆಲ್ಲ. ಸೊ ನಿಮ್ಗೊಂದು ಡೌಟ್ ಇರುತ್ತೆ, ಹೆಂಗೆ ರೆವೆನ್ಯೂ ಬರ್ತಾ ಇರುತ್ತೆ ಅವ್ರಿಗೆ, ಏನು ಹೆಂಗೆ ಅಂತ. ಸೊ ಮೇನಾಗಿ ಬಂದ್ಬಿಟ್ಟು ಹೇಳ್ತೀನಿ ನೋಡಿ. ಯೂಟ್ಯೂಬರ್ಸ್ಗೆ ರೆವೆನ್ಯೂ ಸ್ಟಾರ್ಟ್ ಆಗೋದು ಅವ್ರ ಚಾನಲ್ಲು ಮಾನಿಟೈಸೇಷನ್ ಆದಮೇಲೆ. ಅವ್ರು ಮಾನಿಟೈಸೇಷನ್ ಆಗೋಕ್ಕೆ ಏನು ಮಾಡಬೇಕು, ಮಾನಿಟೈಸೇಷನ್ ಅಂದರೆ ಏನು? ಯೂಟ್ಯೂಬ್ ಮಾನಿಟೈಸೇಷನ್ ಅಂದರೆ ಇಷ್ಟು ವಾಚ್ ಅವರ್ಸ್ ಅಂತ ಕಂಪ್ಲೀಟ್ ಆಗಬೇಕು, ಮತ್ತು ಇಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಕಂಪ್ಲೀಟ್ ಆಗಬೇಕು. ಅವಾಗ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ವೆರಿಫೈ ಮಾಡಿಬಿಟ್ಟು ಆ್ಯಡ್ಸೆನ್ಸ್, ಗೂಗಲ್ ಆ್ಯಡ್ಸೆನ್ಸ್ದು ಇದು ಕಳಿಸ್ತಾರೆ ನಮಗೊಂದು ಪೋಸ್ಟ್ ಒಳಗೆ. ಅದೆಲ್ಲ ಪ್ರಾಪರ್ ಟು ಪ್ರಾಪರ್ ಇಷ್ಟು ಸೆಟ್ ಆಫ್ ವರ್ಕ್ ಅಂತ ಇರುತ್ತೆ ಅದಕ್ಕೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಯೂಟ್ಯೂಬು ಮಾನಿಟೈಸ್ ಆಗುತ್ತೆ. ಸೊ ದಟ್ಸ್ ವಾಟ್, ಆ ಥರ ಹೋಗುತ್ತೆ ಯೂಟ್ಯೂಬ್ ಮಾನಿಟೈಸೇಷನ್ ಪ್ರೋಸೆಸ್ಸು. ಅದಾದಮೇಲೆ ಮೇನಾಗಿ ಬಂದ್ಬಿಟ್ಟು ನನ್ನ ಚಾನಲ್ ಮಾನಿಟೈಸ್ ಆಗಿದೆಯಾ ಅಂತ ಏನನ್ಸುತ್ತೆ ನಿಮಗೆ, ಕಾಮೆಂಟ್ ಹಾಕಿ. ಯಾವ ಥರ ಅರ್ನಿಂಗ್ಸ್ ಬರುತ್ತೆ ಅಂದರೆ ಯೂಟ್ಯೂಬಲ್ಲಿ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಒನ್ಸ್ ಮಾನಿಟೈಸ್ ಆದಮೇಲೆ ಯಾರು ತೋರಿಸ್ಕೊಳ್ಳ, ಬಟ್ ಇನ್ ರಿಯಾಲಿಟಿ ಚೆನ್ನಾಗೇ ಬರುತ್ತೆ ಕಾಸು ಯೂಟ್ಯೂಬಲ್ಲಿ, ಮೋಸ ಏನಿಲ್ಲ. ಬಟ್ ಎಕ್ಸ್ಪೆನ್ಸ್ ಹಂಗೆ ಇರುತ್ತಲ್ಲ ಯೂಟ್ಯೂಬ್ ಒಳಗೂ. ದಟ್ಸ್ ವಾಟ್, ಅಲ್ಲಲ್ಲೇ ಅಡ್ಜಸ್ಟ್ ಆಗುತ್ತೆ, ಮತ್ತು ಸೇವಿಂಗ್ಸ್ ಅನ್ನೋದು ಇರುತ್ತೆ ಸ್ವಲ್ಪ ಜಾಸ್ತಿನೇ. ಆನೆಸ್ಟ್ ಆನ್ಸರ್ ಇವೆಲ್ಲ. ಸೊ ಇವಾಗ ನನ್ನ ಚಾನಲ್ ಮಾನಿಟೈಸ್ ಆಗಿದೆಯಾ ಇಲ್ವಾ, ನನಗೆ ಇದು ಬರ್ತಿದೆಯಾ ಕಾಸು, ಅದು ಇದು ತುಂಬ. ನಂಗೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಕಾಮೆಂಟ್ ಆಗಿದ್ರು, ಏನು ಬ್ರೋ ಡೈಲಿ ವ್ಲಾಗ್ ಆಗ್ತಾಯಿದೆಯಾ, ಮಸ್ತಾಗಿ ಬರ್ತಾ ಇರ್ಬೇಕು ಅನ್ಸುತ್ತೆ ಇನ್ಕಮ್ಮು, ಅದಕ್ಕೆ ಒಂದಿನ ಬಿಡದೆ ಆಗ್ತಿದ್ಯಾ ಅಂತ. ನಾನು ಹೇಳಿದೆ, ಗುರು ಏನು ಹೇಳು ಇದು ಅಂತ. ಬಿಕಾಸ್ ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂದಿದ ತಕ್ಷಣ ನನಗೆ ರೆವಿನ್ಯೂ ಬರ್ತಿದೆ ಅಂತ ಅಲ್ಲ ಅರ್ಥ. ಅಡಿಕ್ಟ್ ಆಗಿಬಿಡಿ ನೀವು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ, ಏನು ಮಾಡ್ತೀರಾ, ರೆವೆನ್ಯೂ ಬರ್ತಾಯಿಲ್ಲ. ನಂಗೆ ₹1 ರೆವೆನ್ಯೂ ಬರ್ತಾಯಿಲ್ಲ ಇವಾಗ ಯೂಟ್ಯೂಬಿಂದ. ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದಕ್ಕೆ ಎಷ್ಟಾಗಬೇಕು ಅಂದರೆ 4000 ವಾಚ್ ಅವರ್ಸ್ ಆಗಬೇಕು ಇನ್ 365 ಡೇಸ್, ಮತ್ತು 1K ಸಬ್ಸ್ಕ್ರೈಬರ್ಸ್ ಆಗಬೇಕು. ನಂದು ಸಬ್ಸ್ಕ್ರೈಬು ಆಗಿಬಿಟ್ಟಿದೆ ಆಗಲೇ, 3 ಚೇಂಜ್ ಆಗಿಬಿಟ್ಟಿದೆ ಸಬ್ಸ್ಕ್ರೈಬು. ವಾಚ್ ಅವರ್ಸ್ ಆದಮೇಲೆ ಆಬ್ವಿಯಸ್ಲಿ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ತೀನಿ ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ ಏನು ಪ್ರತಿಯೊಂದು ತೋರಿಸ್ತೀನಿ ನಿಮ್ಗೂ. ಬಿಕಾಸ್ ನಿಮ್ಮಿಂದನೇ ನಮಗೆ ಕಾಸು ಬರ್ತಿದೆ ಅಂದಾಗ ನಿಮ್ಮ ಹತ್ರ ಮುಚ್ಚಿಡೋದ್ರಲ್ಲಿ ಏನಿಲ್ಲ ಅನಿಸುತ್ತೆ. ಸೊ ಇವಾಗ ಮೈನಾಗಿ ಬಂದ್ಬಿಟ್ಟು ಇಷ್ಟು ನಿಮಗೆ ತಿಳಿಸ್ಬೇಕಾಗಿತ್ತು. ಡೈಲಿ ವ್ಯೂವರ್ಸ್ ಇದ್ರೆ ಒಂದೊಂದು ಕಾಮೆಂಟ್ ಹಾಕಿ ಕೆಳಗಡೆ, ನನಗೂ ಮೋಟಿವೇಶನ್ ಆಗುತ್ತೆ. ಅಟ್ಲೀಸ್ಟ್ ಒಬ್ಬರಿಲ್ವಾ ಡೈಲಿ ವ್ಯೂವರ್ಸು, ಐ ಗೆಸ್ ಅಟ್ಲೀಸ್ಟ್ ಒಬ್ಬರಾದರೂ ಅವರೇ ಅಂತ. ನನ್ನ ವ್ಲಾಗ್ಸ್ ಕಾಯ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಒಬ್ಬರು ಇಬ್ಬರಾದರೂ ಡೈಲಿ ವ್ಯೂವರ್ಸ್ ಇದ್ದಾರೆ ನನ್ನ ವ್ಲಾಗ್ಗೆ ಅಂತ ಐ ನೋ ದಟ್. ಅಂದ್ಕೊಂಡಿದ್ದೀನಿ ನಾನು, ಬಟ್ ಗೊತ್ತಿಲ್ಲ ನನಗೂ. ಸೊ ಮೈನಾಗಿ ಯಾವ ಥರ ವ್ಲಾಗ್ಸ್ ಬೇಕು ದಯವಿಟ್ಟು ಹೇಳಿ, ನನಗಂತೂ ಗೊತ್ತೇ ಆಯ್ತಲ್ಲ, ಫ್ಲಿಪ್ ಆಗಿಬಿಡೈತಿ ಇವಾಗ ಸೀನಿಲ್ಲಿ. ಯಾವ್ದು ಬೇಕು ಯಾವ್ದು ಹಾಕ್ಬೇಕು, ಇವ್ರಿಗೆ ಯಾವ ಥರ ಕಾಂಟೆಂಟ್ ಕೊಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಇಲ್ಲ ಮೋಟೋ ವ್ಲಾಗ್ ಹೊಳ್ದಿರೋಣ ಅಂದರೆ ಮೋಟೋ ವ್ಲಾಗ್ ಹೊಳ್ದಿರೋಣ ಕಂಪ್ಲೀಟಾಗಿ, ಆರ್ ಡೈಲಿ ಲೈಫ್ ಸ್ಟೈಲ್ ಮಾಡು, ಕಷ್ಟ ಆದರೆ ಪರವಾಗಿಲ್ಲ ಅಂದರೆ ಲೈಫ್ ಸ್ಟೈಲ್ ವ್ಲಾಗ್ ಕಡೆ ಹೋಗೋಣ. ಇಲ್ಲ ಅದಕ್ಕೆ ಸಪ್ರೇಟ್ ಚಾನಲ್ ಮಾಡು ಅಂದರೆ ಓಕೆ, ಅದನ್ನೂ ಮಾಡಿಬಿಡ್ತೀನಿ. ಮೋಟೋ ವ್ಲಾಗ್ಸು ವಾರಕ್ಕೆ 1-2 ಹಾಕ್ತೀನಿ ನೋಡಿ. ಯಾವ ಥರ ಮಾಡೋಣ, ಹೆಂಗೆ ಮಾಡೋಣ ನೀವು ಹೇಳ್ಬೇಕು ಸ್ವಲ್ಪ ನನಗೆ. ಸೊ ದಟ್ಸ್ ವಾಟ್, ಇಷ್ಟು ಮಾತಾಡಬೇಕಾಗಿದ್ದು ನಿಮ್ಮ ಹತ್ರ. ಮತ್ತು KLXಗೆ ಎಕ್ಸಾಸ್ಟ್ ಹಾಕ್ಸ್ಬೇಕು ಸೂಪರ್ ಸೂನ್. ಸೆಕೆಂಡ್ ಸರ್ವಿಸ್ ಆಗಲಿ, ಸೆಕೆಂಡ್ ಸರ್ವಿಸ್ ಆಗಿದ ತಕ್ಷಣ ಎಕ್ಸಾಸ್ಟ್ ಹಾಕ್ಸೋಣ KLXಗೆ. ಏನು ಗೊತ್ತಾ, ನಾನು ಮಧ್ಯದೊಳಗೆ ಬಿಟ್ಬಿಡ್ಬೋದು ಇವಾಗ, ಇನ್ಕಮ್ ಬರ್ತಾಯಿಲ್ಲ ಅದು ಇದು ಅಂತ.
ಬಟ್ ಇವಾಗ ಹೆಂಗೆ ಅಂದರೆ ಅಡಿಕ್ಟ್ ಆಗಿಬಿಡಿ ನಾನೇ ವ್ಲಾಗ್ಸ್ಗೆ. ಜಾಸ್ತಿ ಕನೆಕ್ಷನ್ಸ್ ಇಲ್ದಲೇ ಇದ್ದಾಗ ಒಬ್ಬ ಮನುಷ್ಯಂಗೆ, ನಾನು ಅವಾಗಿಂದನೂ ಅಷ್ಟೇ ಲೈಕ್ ಬರೀ ಸೆಲೆಕ್ಟೆಡ್ ಪೀಪಲ್ ನಾನು ಮಾತಾಡಿಸ್ದವ್ರ ಜೊತೆ ಎಲ್ಲ ಆಯ್ ಬಾಯ್ ಮಾತಾಡ್ತೀನಿ. ಬಟ್ ನಾನು ಓಪನ್ ಅಪ್ ಆಗೋದು ರೇರ್ ಆಫ್ ರೇರು. ಸೆಲೆಕ್ಟೆಡ್ ಪೀಪಲ್ಗಳ ಜೊತೆನೂ ನಾನು ಓಪನ್ ಅಪ್ ಆಗೋಲ್ಲ. ಇಫ್ ಆಗ್ತೀನಿ ಅಂದರೆ ಸಮಥಿಂಗ್ ಕಂಫರ್ಟ್ ಅನ್ನೋದಕ್ಕಿಂತ ಅವ್ರ ರಿಯಲ್ ಮುಖ ನೋಡಿರ್ತೀನಿ ನಾನು. ಹೇಳೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಎರಡೆರಡಲ್ಲ ತುಂಬ ಮುಖಗಳಿರ್ತವೆ. ಅದು ಟೈಮ್ ಹೋಗ್ತಾನೆ ಗೊತ್ತಾಗೋದು. ಸೊ ಎಲ್ಲರಿಗೂ ನಮ್ಮ ಮೊದಲನೇ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿನೇ ತಾನೇ? ಹೌದು, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟೊಂದು 3 ಸತಿ ವಿಶ್ ಮಾಡೋದನ್ನ. ಓಕೆ, ಹ್ಯಾಪಿ ಹಬ್ಬ. ಒಳ್ಳೇದು ಮಾಡಿ, ಎಲ್ಪ್ ಮಾಡಿ. ಬಿಕಾಸ್ ನಿಮ್ಮ ಹತ್ರ 100 ರೂಪಾಯಿ ಇದ್ದಾಗ 5 ರೂಪಾಯಿ ಎಲ್ಪ್ ಮಾಡೋದ್ರೊಳಗೆ ಏನಾಗಲ್ಲ ಅನಿಸುತ್ತೆ. ದಟ್ಸ್ ಫೈನ್, ಏನೂ ಕಾಯಲ್ಲ ನಿಮ್ಮನ್ನ. ಎಲ್ಲ ಕೆಟ್ಟದ್ದು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ರೆ ದೇವರು ಕಾಪಾಡಲ್ಲ ನಿಮ್ಮನ್ನ. ಒಬ್ರಿಗೆ ಸಹಾಯ ಮಾಡಿ. ಒಬ್ರಿಗೆ ಸಹಾಯ ಮಾಡ್ತೀವಿ ಅಂದಾಗ ಅವ್ರು ಮನಸಾರೆ ಬೇಡ್ಕೋತಾರೆ, ಚೆನ್ನಾಗಿರೋ ಮಗ ಅಂತಾರೆ. ಲೈಕ್ ನನಗೆ ತುಂಬ ಆಗಿದೆ. ಲೈಕ್ ನಾವು ಹೆಂಗೆ ಅಂದರೆ ಅದನ್ನೆಲ್ಲ ವ್ಲಾಗ್ಗಳಿಗೆ ಹಾಕ್ಬೋದು, ಹೋಗ್ಬಿಟ್ಟು ಊಟ ತಂದು ಕೊಡೋದು. ದಟ್ಸ್ ನಾಟ್ ಮೈ ಟೈಪ್. ಹಾಕೋಣ ಲೈಕ್ ಇನ್ ಫ್ಯೂಚರ್ ವ್ಲಾಗ್ಸ್. ಬಿಕಾಸ್ ಸಿಂಪತಿ ಹೊಡ್ಕೊಂಡು ನನಗೆ ಬೆಳಿಬೇಕು, ಅವ್ರ ಬಕೆಟ್ ಹಿಡ್ಕೊಂಡು ಬೆಳಿಬೇಕು ಅನ್ನೋದೆಲ್ಲ ಏನಿಲ್ಲ. ಸೊ ಬೇಡ ಇವಾಗಲೇ. ಆಮೇಲೆ ಸಿಂಪತಿ ಬಕೆಟು, ಅಯ್ಯೋ ಅವನ ಹೆಸ್ರು ಹಿಡ್ಕೊಂಡು ಬೆಳೆದ್ಬಿಟ್ಟ, ಇವನ ಹೆಸ್ರು ಹಿಡ್ಕೊಂಡು ಬೆಳೆದ್ಬಿಟ್ಟ ಅಂತಾರೆ. ಅವೆಲ್ಲ ಬೇಡ. ಇಷ್ಟಪಟ್ಟು ಡೈಲಿ ಒಂದೊಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಮೇಲೆ ಮ್ಯಾಟ್ರ್ ಆಗುತ್ತೆ ಎಲ್ಲನೂ ಅಷ್ಟೇ. ಸೊ ಮೈನಾಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್. ಲೈಕ್ ಡೈಲಿ ವ್ಯೂವರ್ಸು ಕಾಮೆಂಟ್ ಆಗೋದು ಮರಿಬೇಡಿ, ತುಂಬ ಮೋಟಿವೇಶನ್ ಆಗುತ್ತೆ ಅದು ನನಗೆ. ಜ್ಞಾಪನ ಮಾಡಿಕೊಳ್ಳಿ ಯಾವಾಗಲೂ.